ಹುಬ್ಬಳ್ಳಿಯ ಮರ್ಯಾದಾ ಹತ್ಯೆ ಕೇಸ್ನಲ್ಲಿ ತನಿಖೆ ತೀವ್ರಗೊಳ್ತಾ ಇದೆ. ಹತ್ಯೆ ಮಾಡಿದ ಪಾಟೀಲ್ ಕುಟುಂಬದ ಮತ್ತೆ 3 ಬಂಧನ ಆಗಿದೆ. ಗರ್ಭಿಣಿ ಹತ್ಯೆಗೆ ಪರೋಕ್ಷವಾಗಿ ಸಹಕರಿಸಿದವರಿಗೂ ನಡುಕ ಶುರುವಾಗಿದೆ. ಫಕೀರಗೌಡ ಪಾಟೀಲ್, ಬಸನಗೌಡ ಪಾಟೀಲ್, ಗುರುಸಿದ್ದಗೌಡ ಪಾಟೀಲ್ ರನ್ನ ಅರೆಸ್ಟ್ ಮಾಡಲಾಗಿದೆ. ಘಟನೆ ನಡೆದ 24 ಗಂಟೆಯಲ್ಲೇ 6 ಆರೋಪಿಗಳ ಬಂಧನ ಆಗಿದೆ. ಮರ್ಯಾದೆಗಾಗಿ ಮಗಳನ್ನೇ ಕೊಂದಿದ್ದಂತಹ ಕುಟುಂಬ ಇದೀಗ ಜೈಲು ಪಾಲಾಗಿದೆ. ಮಗಳನ್ನ ಕೊಂದಿದ್ದೀನಿ ಅನ್ನುವಂತಹ ಪಶ್ಚಾತ್ತಾಪನೂ ಕೂಡ ಅವರಲ್ಲಿ ಇರೋದಿಲ್ಲ. ಯಾಕೆಂತಂದ್ರೆ ಅವ್ರಗಳಿಗೆ ಜಾತಿನೇ ಮುಖ್ಯ ಆಗೋಗ್ಬಿಟ್ಟಿದೆ. ಮಕ್ಕಳನ್ನ ಸಾಕಿ ಸಲಹಿ ಅಷ್ಟು ದೊಡ್ಡದಾಗಿ ಮಾಡಿ ವಿದ್ಯಾಭ್ಯಾಸವನ್ನ ಕೊಡಿಸಿ ತಾವು ಕೇಳಿದ್ದನ್ನೆಲ್ಲ ಕೊಡಿಸಿದ್ದೆಲ್ಲವನ್ನೂ ಕೂಡ ಪೇರೆಂಟ್ಸ್ಗಳು ಮರ್ತು ಬಿಡ್ತಾರೆ. ಈ ಬೇರೆ ಅನ್ಯ ಜಾತಿಯವರನ್ನ ಮದುವೆ ಆದ್ರು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಹೆತ್ತ ಮಗಳು ಗರ್ಭಿಣಿ ಅನ್ನೋದನ್ನು ಕೂಡ ಮರೆತು ಆಕೆಯನ್ನ ಹತ್ಯೆಗೈಲಾಗಿದೆ. ಸೊ ಹಾಗಾಗಿ ಸದ್ಯಕ್ಕೆ ತನಿಖೆ ತೀವ್ರಗೊಂಡಿದೆ. ತನಿಖೆಯ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಈಗ ಯಾರ್ಯಾರು ಸಪೋರ್ಟ್ ಮಾಡಿರ್ತಾರೆ ನೋಡಿ, ಅವ್ರ ಜೊತೆ ಯಾರ್ಯಾರು ಕೈ ಜೋಡಿಸಿರ್ತಾರೆ ಅವರೆಲ್ಲರಿಗೂ ಕೂಡ ನಡುಕ ಶುರುವಾಗಿದೆ. ಅವರೆಲ್ಲರನ್ನೂ ಕೂಡ ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಈಗಾಗಲೇ 6 ಜನರ ಬಂಧನ ಆಗಿದೆ. ಉಳಿದವರ ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಈ 6 ಜನರಿಗೆ ಬೆಂಡೆತ್ತಿ ಬ್ರೇಕ್ ಹಾಕುವಂತಹ ಕೆಲಸಗಳು ಕೂಡ ಆಗಿದೆ. ಇವರು ಯಾರ್ಯಾರ ಹೆಸರನ್ನ ಬಾಯ್ಬಿಟ್ಟಿದ್ದಾರೋ ಅವರೆಲ್ಲರನ್ನೂ ಕೂಡ ವಿಚಾರಣೆಗೆ ಕರೆದು ತನಿಖೆಯನ್ನ ನಡೆಸಿ ಅವರನ್ನೂ ಕೂಡ ಅರೆಸ್ಟ್ ಮಾಡಬೇಕಾದಂತಹ ಸನ್ನಿವೇಶ ಬಂದ್ರೆ ಅವರನ್ನೂ ಕೂಡ ವಶಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ.